ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಮತ್ತೊಮ್ಮೆ ಎಲ್ಲರಿಗೂ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ವಿಡಿಯೋದಾಗ ಏನು ಮಾಡೋಣ ಅಂದ್ರೆ ಇಂಗ್ಲಿಷ್ನಲ್ಲಿ ವೊಕ್ಯಾಬ್ಯುಲರಿ ಯಾವ ಥರ ಎಕ್ಸಾಮ್ಗಳಿಗೆ ಕೇಳಿದಾರೆ. ಓಕೆ, ಈಗ SSC GD ಬಹಳಷ್ಟು ನಿಯರ್ ಇರೋದ್ರಿಂದ ಇದಕ್ಕೋಸ್ಕರ SSC GDಯಲ್ಲಿ ಆಗಿರ್ತಕ್ಕಂತಹ ರಿಪೀಟೆಡ್ ಕ್ವಶನ್ಸ್ಗಳು ಯಾವ್ಯಾವು ಯಾವ ಬಂದಾಗ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಮುಖ್ಯವಾಗಿ ಸ್ಟಡಿ ಮಾಡೋಣ. ಓಕೆ, ಈಗ ಎಲ್ಲೋ ಒಂದು ಫೋಬಿಯಾ ಅಂತ ಕೇಳ್ತಾರ, ಮಾನಿಯಾ ಅಂತ ಕೇಳ್ತಾರ, ಗ್ರಾಫಿ ಅಂತ ಕೇಳ್ತಾರ, ಓಕೆ, ಆಂಟಿ ಅಂತ ಕೇಳ್ತಾರ. ಅನೇಕ ವರ್ಡ್ಸ್ಗಳು ಬಂದಾಗ ಯಾವ ರೀತಿ ಆ ವರ್ಡ್ಗಳನ್ನ ನೀವೇನ್ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು, ಅದರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು, ಅದರ ಅರ್ಥವನ್ನ ನೋಡಬೇಕು. ಎಸ್, ಆನ್ಲೈನ್ಗೋಸ್ಕರ ಇಂಗ್ಲಿಷ್ ಮೈ ನಾಗರಾಜ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಆಫ್ಲೈನ್ ಕ್ಲಾಸಸ್ ಬೇಕಾಗಿದ್ರೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಶನಿವಾರ ಕೂಡದಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಇರ್ತದೆ. ಬನ್ನಿ, ನಿಮ್ಗೆ ಏನಾದರೂ ಎನ್ಕ್ವೈರಿ ಬೇಕಿದ್ರೆ ಎನ್ಕ್ವೈರಿ ಮಾಡಿ ಅಡ್ಮಿಷನ್ ಮಾಡಿ ನಮ್ಮ ಆಫ್ಲೈನ್ ಕ್ಲಾಸಸ್ ಕೂಡ ಜಾಯ್ನ್ ಆಗ್ಬೋದು. ಓಕೆ, ಎಸ್, ಅದೇ ರೀತಿಯಾಗಿ ನಾವು ವೊಕ್ಯಾಬ್ಯುಲರಿ ಅಂದ್ರೆ ಬಹಳಷ್ಟು ಟಫ್ ಅಂತ ಅನ್ಕೊಂಡ್ಬಿಡ್ತೀವಿ. ವೊಕ್ಯಾಬ್ಯುಲರಿ ಬಹಳ ಟಫ್ ಅಂತ ನಾವು ಅನ್ಕೊಂಡ್ಬಿಡ್ತೀವಿ, ಬಟ್ ಇಟ್ ಈಸ್ ವೆರಿ ಈಸಿ. ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ಇದ್ರೊಳಗೆ ನಾವು ಏನೇನು ಸ್ಟಡಿ ಮಾಡ್ಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತದ. ಒಂದು ಸಿನೋನಿಮ್ಸು, ಒಂದು ಆಂಟೋನಿಮ್ಸು, ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಒಂದು ಇಡಿಯಮ್ಸ್ ಅಂಡ್ ಫ್ರೇಸಸ್, ಒಂದು ಮಿಸ್ಪೆಲ್ಟ್ ವರ್ಡ್ಗಳನ್ನ ಏನು ಮಾಡ್ತೀವಿ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಯಾಕಂದ್ರೆ ಎಕ್ಸಾಮ್ ಒಳಗೆ ಇವು ಕಂಪಲ್ಸರಿ ಬರ್ತಾವ, ಬರಾಕಬೇಕು. ಮೋರ್ ದನ್ ಈಗ ಒಂದು 40 ಮಾರ್ಕ್ಸಿಂದ ನಿಮ್ಗೆ ಎಕ್ಸಾಮ್ ಐತಂದ್ರೆ 16ರಿಂದ 20 ಮಾರ್ಕ್ಸ್ ಯಾವ ಬರ್ತಾವ ಕ್ವಶನ್ಸ್, ಇವ ಬರ್ತಾವ. ಮೋರ್ ದ್ಯಾನ್ 50% ಕ್ವಶನ್ಸ್ ಎದ್ರಿಂದ ಬರ್ತಾವ ಅಂದ್ರೆ ವೊಕ್ಯಾಬ್ಯುಲರಿಯಿಂದ ಬರ್ತಾವ್ರಿ. ಓಕೆ, ಎಸ್, ಈ ಒಂದು ಕ್ಲಾಸ್ ಒಳಗೆ ಏನು ನೋಡೋಣ ಅಂದ್ರೆ ಈ ಎಷ್ಟು ರಿಪೀಟ್ ಆಗ್ಯಾವಲ್ಲ ಎಲ್ಲದ್ರಾಗಿನೂ ಒಂದೊಂದು ತಗೊಂಡು ಏನು ಮಾಡಿವಿ ನಾವು ಒಂದು ಕಂಟೆಂಟ್ ಮಾಡಿವಿ. ಅದಕ್ಕೋಸ್ಕರ ಏನು ಮಾಡ್ರಿ, ಲಕ್ಷ ಕೊಟ್ಟು ಎಲ್ಲರೂ ಕೇಳ್ರಿ. ಎಸ್, ಓಕೆ, ಹಂಗಿದ್ರ ನೋಡ್ರಿ, ಇಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಯಾವ್ದಂದ್ರ ಫೋಬಿಯಾ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ಫೋಬಿಯಾ? ಫೋಬಿಯಾ ಅಂದ್ರ ಭಯ. ಫೋಬಿಯಾ ಅಂದ್ರೆ ಏನ್ರಿ? ಭಯ, ಅಂಜಿಕೆ, ಫಿಯರ್ ಅಂತ ಹೇಳ್ತೀವಿ. ಓಕೆ, ಫಿಯರ್. ಎಸ್, ಇಲ್ಲಿ ಏನ್ ಕೇಳ್ತಾರ ಅಂದ್ರ ಎಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ ಕೇಳ್ಯಾರ ನೋಡ್ರಿ. ಫಿಯರ್ ಆಫ್ ಕ್ಲೋಸ್ಡ್ ಸ್ಪೇಸಸ್ ಅಂತ ಕೇಳ್ತಾರ. ಓಕೆ, ಅಥವಾ ಏನಂತ ಕೇಳ್ತಾರ ಅಂದ್ರ ಫಿಯರ್ ಆಫ್ ಕನ್ಫೈನ್ಡ್ ಸ್ಪೇಸಸ್ ಅಂತ ಕೇಳ್ತಾನ. ಕನ್ಫೈನ್ಡ್ ಸ್ಪೇಸಸ್ ಅಂತ ಕೇಳಿದಾಗ ನಿಮಗೆ ಏನ್ ಮಾಡಕ್ ಬೇಕು, ಅಲ್ಲಿ ಯಾವ ಆನ್ಸರ್ ಬರ್ತದ ಅಂದ್ರೆ ಕ್ಲಾಸ್ಟ್ರೋಫೋಬಿಯಾ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಇರ್ತದ. ಯಾವ್ದಿರ್ತದ್ರಿ? ಕ್ಲಾಸ್ಟ್ರೋಫೋಬಿಯಾ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಇರ್ತದ. ಬಹಳಷ್ಟು ಲಕ್ಷ ಕೊಟ್ಟು ಕೇಳ್ಬೇಕು. ಓಕೆ, ಕ್ಲೋಸ್ ಪ್ಲೇಸ್, ಸಣ್ಣ ಪ್ಲೇಸ್ ನೋಡಿದಾಗ ಭಯ ಆಗ್ತಿದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಕ್ಲಾಸ್ಟ್ರೋಫೋಬಿಯಾ ಅಂತ ಕರಿತೀವಿ. ಓಕೆ, ಅಂಡರ್ಸ್ಟ್ಯಾಂಡ್? ಎಸ್, ಹಂಗಿತ್ತಂದ್ರೆ ಈ ಫೋಬಿಯಾ ಅಂದ್ರೆ ಏನು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಫೋಬಿಯಾ ಅಂದ್ರೆ ಭಯ. ಓಕೆ, ಒಂದು ಚಿಕ್ಕ ಪ್ಲೇಸಿನಿಂದ ಯಾವಾಗ ನಮಗೆ ಭಯ ಪಟ್ಕೊಳ್ತೀವಿ, ದಟ್ ಈಸ್ ಕ್ಲಾಸ್ಟ್ರೋಫೋಬಿಯಾ. ಇಂಗ್ಲಿಷ್ ಒಳಗೆ ಇದೇ ರೀತಿಯಾಗಿರ್ತಕ್ಕಂಥ ಕೇಳ್ತಾನ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಇದನ್ನ ಕೇಳಿದಾಗ ಯಾವಾಗೂ ನಿಮ್ ಕಡೆಯಿಂದ ತಪ್ಪಾಗಬಾರ್ದು, ಬಹಳ ಈಸಿ ಇರೋದ್ರಿಂದ ನೋಡ್ರಿ. ಕ್ಲಾಸ್ಟ್ರೋ ಅಂದ್ರ ಕನ್ಫೈನ್ಡ್ ಫೇಸಸ್, ಫೋಬಿಯಾ ಅಂದ್ರ ಭಯ. ಎಸ್, ನೆಕ್ಸ್ಟ್ ನೋಡ್ರಿ, ಹಂಗಿತ್ತಂದ್ರ ಇಲ್ಲಿ ಏನ್ ಕೇಳೋಣ, ಫಿಯರ್ ಆಫ್ ಹೈಟ್ಸ್ ಅಂತ ಕೇಳೋಣ. ಈಗ ಒಬ್ಬೊಬ್ಬರಿಗೆ ಬಹಳಷ್ಟು ಹೈಟ್ ನೋಡಿದಾಗ ಭಯ ಆಗ್ತೈತಿ. ಅದಕ್ಕೆ ಏನಂತ ಕರಿತೀರ ಅಂದ್ರೆ ಎಕ್ರೋಫೋಬಿಯಾ ಅಂತಕ್ಕಂಥದನ್ನ ಕರಿತೀವಿ. ಒಂದನೇದು ಕ್ಲಾಸ್ಟ್ರೋಫೋಬಿಯಾ, ಎರಡನೇದು. ಎಸ್, ಈಗ ಏನ್ ಮಾಡ್ರಿ, ನೀವ್ ಏನ್ ಮಾಡ್ಬೇಕಂದ್ರೆ ಒಂದು ಆನ್ಸರ್ ಕಮೆಂಟ್ ಮಾಡ್ಬೇಕು. ಇಲ್ಲೇ ಓಪನ್ ಪ್ಲೇಸಸ್ ಅಂತ ಬರ್ತೈತಿ. ಓಕೆ, ಫಿಯರ್ ಆಫ್ ಓಪನ್ ಸ್ಪೇಸಸ್. ಓಪನ್ ಸ್ಪೇಸ್ ಇರ್ತದೆ ಗೊತ್ತೈತಿ, ನಾಟ್ ಕನ್ಫೈನ್ಡ್ ಸ್ಪೇಸ್. ಓಪನ್ ಸ್ಪೇಸ್ಗೆ ಏನಂತ ಕರಿತೀರ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೋಡ್ರಿ, ಹೈಡ್ರೋಫೋಬಿಯಾ ಅಂದ್ರೆ ಏನು? ವಾಟ್ ಈಸ್ ಹೈಡ್ರೋಫೋಬಿಯಾ? ಹೈಡ್ರೋ ಅಂದ್ರೆ ವಾಟರ್, ಇದು ನಿಮಗೆ ಗೊತ್ತೈತಿ. ಹೈಡ್ರೋ ಅಂದ್ರೆ ಏನು? ವಾಟರ್. ಅದೇ ರೀತಿಯಾಗಿ ಹೈಡ್ರೋಫೋಬಿಯಾಗಿ ಇನ್ನೊಂದು ವರ್ಡ್ ಏನಂತ ಕರಿತಾರ ಅಂದ್ರೆ ಎಕ್ವಾಫೋಬಿಯಾ. ಏನಂತ ಕರಿತೀರಿ? ಎಕ್ವಾಫೋಬಿಯಾ ಅಂತಕ್ಕಂಥದ್ದನ್ನು ಕೂಡ ನಾವು ಕರಿತೀವಿ. ಓಕೆ, ಎಸ್, ಹೈಡ್ರೋಫೋಬಿಯಾ ಅಂದ್ರೆ ಏನು? ಫಿಯರ್ ಆಫ್ ವಾಟರ್. ವಾಟರ್ ನಿಂದ, ನೀರಿನಿಂದ ಯಾರಿಗೆ ಭಯ ಇರ್ತೈತಿ ಅವರಿಗೆ ಹೈಡ್ರೋಫೋಬಿಯಾ ಅಂತ ಕರಿತೀವಿ. ಎಸ್, ಓಕೆ, ಹಂಗಿತ್ತಂದ್ರೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಡಾರ್ಕ್ನೆಸ್ ಅಂತ ಐತಿ. ವಾಟ್ ಈಸ್ ಡಾರ್ಕ್ನೆಸ್ ಅಂದ್ರ ಗ್ಲೂಮ್ ಅಂತ ಹೇಳ್ತೀವಿ. ಗ್ಲೂಮ್ ಅಂದ್ರೆ ಏನ್ರಿ? ಕತ್ತಲು. ಯಾರಿಗೆ ಕತ್ತಲಿನಿಂದ ಭಯ ಇದೆ ಅದಕ್ಕೆ ಏನಂತ ಕರಿತೀರಿ? ನ್ಯಾಕ್ಟೋಫೋಬಿಯಾ ಅಂತ ಕರಿತೀವಿ. ಓಕೆ, ಏನಂತ ಕರಿತೀರಿ? ನ್ಯಾಕ್ಟೋ ಅಂದ್ರೆ ಕತ್ತಲು. ಎಸ್, ಅದೇ ರೀತಿಯಾಗಿ ಯಾರಿಗೊಬ್ಬೊಬ್ಬರಿಗೆ ಫಿಯರ್ ಆಫ್ ಡೇ ಅಂತ ಇರ್ತೀವಿ, ಡೇ ಲೈಟ್ ಅಂತ ಇರ್ತೀವಿ. ಓಕೆ, ಅದಕ್ಕೆ ಏನಂತ ಕರಿತೀರಿ ಅಂದ್ರೆ ಡೈಕ್ಟೋಫೋಬಿಯಾ ಅಂತ ಕರಿತೀವಿ. ಏನಂತ ಕರಿತೀರಿ? ಡೈಕ್ಟೋಫೋಬಿಯಾ ಅಂತ ಕರಿತೀರಿ. ಓಕೆ, ಈಗ ಇನ್ನೊಂದು ಏನಾಕೈತೆ, ವರ್ಡ್ಸ್ ಗಳನ್ನ ಹಿಂಗ ಕಲಿಯೋದಲ್ಲ. ಈಗ ನಾ ಒಂದು ವರ್ಡ್ ಹೆಂಗ್ ಬಂದಿತ್ತಂದ್ರ ಬ್ಯಾಟ್ ಅಂತಕ್ಕಂಥ ಒಂದು ತೊಗಲು ಬಾವುಲಿ ಅಂತ ಹೇಳ್ತಿರಲ್ಲ, ಅದು ಎಂತ ಪಕ್ಷಿ ಅಂತ ಕೇಳಿದಾಗ ಏನಂತ ಹೇಳ್ತಾರಂದ್ರೆ ಆನ್ಸರು ನಾಕ್ಟರ್ನಲ್ ಅಂತಕ್ಕಂಥದನ್ನ ಹೇಳ್ತೀವಿ. ಇಟ್ಸ್ ಅ ನಾಕ್ಟರ್ನಲ್ ಮ್ಯಾಮಲ್ ಅಂತ ಹೇಳ್ತೀವಿ. ಓಕೆ, ಬಾವಲಿಯನ್ನ ಸಸ್ತನಿಯಾಗಿ ನೋಡ್ತೀವಿ. ಓಕೆ, ಅದು ನಾಕ್ಟರ್ನಲ್ ಅಂದ್ರೆ ಏನ್ರಿ? ರಾತ್ರಿ ಅಡ್ಡಾಡುವಂತಹ ಒಂದು ಸಸ್ತನಿ ಅಂತಕ್ಕಂಥದ್ದನ್ನ ನಮಗೇನು ಅದರ ಆನ್ಸರ್ ಇರ್ತದ. ನಾಕ್ಟರ್ನಲ್, ಡೈಟರ್ನಲ್, ನಾಕ್ಟರ್ನಲ್ ಅಂತಕ್ಕಂಥವು ಬರ್ತಾವ. ಇದನ್ನು ಕೂಡ ಏನ್ ಮಾಡ್ರಿ, ನೀವು ಮೆನ್ಷನ್ ಮಾಡ್ಕೊಡ್ರಿ. ಎಸ್, ಅದೇ ರೀತಿಯಾಗಿ ಇದನ್ನ ಬರ್ಕೊಂಡ್ರೆ ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಫಿಯರ್ ಆಫ್ ಸ್ಪೈಡರ್ಸ್?
ಸ್ಪೈಡರ್ಸ್ ಅಂದ್ರೆ ಏನ್ರಿ? ಸ್ಪೈಡರ್ಸ್ ಅಂದ್ರ ಜಾಡ್ಬೋರ್ಡ್ ಅಂತ ಹೇಳ್ತಾರೆ ನೋಡಿ. ಎಸ್, ಅದನ್ನ ನೋಡ್ರ ಅಂದವ್ರಿಗೆ ಏನಂತ ಕರಿತಾರ ಅಂದ್ರ ಎರ್ಕಾನೋಫೋಬಿಯಾ ಅಂತಕ್ಕಂಥದನ್ನ ಕರಿತೀವಿ. ಎರ್ಕನೋಫೋಬಿಯಾ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಇದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಒಂದು ಬಹಳಷ್ಟು ಯಾಕಂದ್ರ ನಿಮಗೆಲ್ಲ ಕೇಳಿರ್ತಕ್ಕಂಥವು. ಇದು ನೆಕ್ಟೋಫೋಬಿಯಾ ಅಂತ ಕೇಳಿಲ್ಲ, ನಾಕ್ಟರ್ನಲ್ ಅಂತಕ್ಕಂಥದನ್ನ ಕೇಳ್ಯಾರ. ಇದೊಂದು ಸ್ವಲ್ಪ ನೆನಪಿರಲಿ. ಏನಂತ ಕೇಳ್ಯಾರ ಅದನ್ನ? ನಾಕ್ಟರ್ನಲ್ ಅಂತಕ್ಕಂಥದ್ದು ಕೇಳ್ಯಾರ. ಒಂದ್ ಸ್ವಲ್ಪ ಏನ್ ಮಾಡ್ಲದ ನಿಮಗ್ ಗೊತ್ತಿರಲಿ. ಓಕೆ, ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಈಗ ಝೆನೋ ಅಂತಕ್ಕಂಥದ್ದು ಐತಿ. ಎಸ್, ಯಾವಾಗಲೂ ತಿಳ್ಕೊಂಡ್ಬಿಡ್ರಿ ವಾಟ್ ಈಸ್ ಮೀನ್ಡ್ ಬೈ ಝೆನೋ ಅಂದಾಗ. ಈ ಝೆನೋ ಅಂದಾಗ ಇದ್ರ ಮೀನಿಂಗ್ ಏನಿರ್ತೈತೆ ಅಂದ್ರೆ ಅಲೈನ್ ಅಂತಕ್ಕಂಥದ್ದು ಹೇಳ್ತೀರಿ, ಔಟ್ಸೈಡರ್ ಅಂತಕ್ಕಂಥದ್ದನ್ನ ಹೇಳ್ತೀರಿ, ಅದೇ ರೀತಿಯಾಗಿ ಫಾರಿನರ್ ಅಂತಕ್ಕಂಥದ್ದನ್ನ ಹೇಳ್ತೀರಿ. ಓಕೆ, ಫಾರಿನರ್ ಅಂತಕ್ಕಂಥದ್ದನ್ನ ಹೇಳ್ತೀರಿ. ಹೌದಾ? ಈಗ ನೋಡ್ರಿ ಇಲ್ಲಿ ಝೆನೋಫೋಬಿಯಾ ಅಂದಾಗ ಫಿಯರ್ ಆಫ್ ಸ್ಟ್ರೇಂಜರ್ಸ್ ಆರ್ ಫಾರಿನರ್ಸ್. ಓಕೆ, ಹೊರಗಿನ ದೇಶದವರಿಂದ ಭಯ ಆಗ್ತಕ್ಕಂತಂದ್ರ ಅದಕ್ಕ ಝೆನೋಫೋಬಿಯಾ ಅಂತ ಹೇಳ್ತೀವಿ. ಓಕೆ, ಈ ಝೆನೋ ಅಂದ್ರೆ ಏನು? ಝೆನೋ ಅಂದ್ರೆ ಫಾರಿನರ್. ಇದು ನೆನಪಿಟ್ಕೊಡ್ರಿ, ಬಹಳಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥದ್ದು. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಬಂದ್ ನೋಡ್ರಿ, ನಾನು ಒಂದೇ ಕ್ವಶನ್ ಕೊಟ್ಟಿಲ್ಲ. ಕನ್ಫೈನ್ಡ್ ಓಪನ್ ಸ್ಪೇಸಸ್ ಗೆ ಕಮೆಂಟ್ ಮಾಡ್ರಿ ಅಂತ ಹೇಳಿದಾಗ ಅಗೋರಾಫೋಬಿಯಾ ಇಸ್ ದ ಆನ್ಸರ್ ಫಾರ್ ಓಪನ್ ಸ್ಪೇಸಸ್, ಫಿಯರ್ ಆಫ್ ಓಪನ್ ಆರ್ ಪಬ್ಲಿಕ್ ಪ್ಲೇಸಸ್. ನೋಡ್ರಿ, ಎಸ್, ಈ ತರನಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಏನಾಗ್ತಾವ ಎಕ್ಸಾಮ್ ಒಳಗ ರೈಸ್ ಆಗ್ತಿರ್ತಾವ. ಇವು ಬಂದಾಗ ಇಂಥ ಕ್ವಶನ್ಸ್ ಡೋಂಟ್ ವರಿ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು. ನಿಮಗೆ ಫೋಬಿಯಾ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿದ್ರೆ ಮಾತ್ರ ಆನ್ಸರ್ ಸಾಲ್ವ್ ಆಕತಿ, ಇಲ್ಲಂದ್ರೆ ಆಗುದಿಲ್ಲ. ಎಸ್, ಬರ್ರಿ, ಹಂಗಿತ್ತಂದ್ರ ಓಪನ್ ಸ್ಪೇಸಸ್ ಇದ್ರ ಅಗೋರಾಫೋಬಿಯಾ ಅಂತೀರಿ, ಅದ ಕನ್ಫೈನ್ಡ್ ಸ್ಪೇಸಸ್ ಸ್ಮಾಲ್ ಸ್ಪೇಸಸ್ ಇದ್ರ ಕ್ಲಾಸ್ಟ್ರೋಫೋಬಿಯಾ ಅಂತ ಕರಿತೀರಿ. ಓಕೆ, ಎಸ್, ಹಂಗಿತ್ತಂದ್ರ ನೆಕ್ಸ್ಟ್ ನೋಡ್ರಿ, ಫಿಯರ್ ಆಫ್ ಬ್ಲಡ್ ಅಂದ್ರೆ ಏನ್ರಿ? ಹಿಮೋಫೋಬಿಯಾ. ಎಸ್, ಹಿಮೋಫೋಬಿಯಾ. ಎಸ್, ಬ್ಲಡ್ಗೆ ಮತ್ತೇನಂದ್ರಿ? ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಹಿಮೋ ಅಂದ್ರ ಬ್ಲಡ್. ಓಕೆ, ಹಿಮೋಫೋಬಿಯಾ ಅಂದ್ರ ಬ್ಲಡ್. ಒಬ್ಬರು ನೋಡ್ರಿ ರಕ್ತ ನೋಡ್ರಿ ಅಂದ್ರೆ ಅವ್ರು ತಲೆ ಚಕ್ರ ಬಂದು ಬಿದ್ದೇ ಬಿಡ್ತಾರ, ಅಂಜೆ ಬಿಡ್ತಿರ್ತಾರ. ಓಕೆ, ಎಸ್, ಅದಕ್ಕೆ ಏನಂತಾರ? ಹಿಮೋಫೋಬಿಯಾ ಅಂತಕ್ಕಂಥದನ್ನ ನಾವು ಅಂತೀವಿ. ಅದಕ್ಕೋಸ್ಕರ ಇಲ್ಲಿ ಬ್ಲಡ್ ಅಂತಕ್ಕಂಥದ್ದು ಬಂದ್ರೆ ಹಿಮೋ ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ. ಹಿಮೋ ಬಂತಂದ್ರ ಬ್ಲಡ್ ಇರ್ತದ. ನೆಕ್ಸ್ಟ್ ನೋಡ್ರಿ, ಅನಿಮಲ್ಸ್. ಫಿಯರ್ ಆಫ್ ಅನಿಮಲ್ಸ್ ಇದ್ದಾಗ ಏನಂತ ಕರಿತೀರಿ? ಝೂಫೋಬಿಯಾ. ಝೂ ಈಸ್ ರೆಫರಿಂಗ್ ಆಸ್ ಅನಿಮಲ್ಸ್. ಝೂ ಅಂದ್ರೆ ಏನು? ಅನಿಮಲ್ಸ್. ಅದೇ ರೀತಿಯಾಗಿ ಫೌನಾ ಅಂದ್ರು ಎನಿಮಲ್. ಫೌನಾ ಅಂದ್ರೇನು? ಎನಿಮಲ್ಸ್. ಮತ್ತಿಂದ ಅನೇಕ ಕ್ವಶನ್ಸ್ ಗಳನ್ನ ಮಾಡಬಹುದು. ಎನಿಮಲ್ಸ್ ಅಂತ ಬಂದಾಗ ವಾಟ್ ಈಸ್ ದ ಸ್ಟಡಿ ಆಫ್ ಎನಿಮಲ್ಸ್, ವೇರ್ ದ ಎನಿಮಲ್ಸ್ ಆರ್ ಲಿವ್ಡ್, ವಾಟ್ ಈಸ್ ದ ಗ್ರೂಪ್ ಆಫ್ ಎನಿಮಲ್ಸ್, ವಾಟ್ ಈಸ್ ದ ಕಿಲ್ಲಿಂಗ್ ಆಫ್ ಎನಿಮಲ್ಸ್. ಈ ತರನಾಗಿರ್ತಕ್ಕಂತಹ ಕ್ವಶನ್ಸ್ ಗಳನ್ನ ನಾವು ರೈಸ್ ಮಾಡಬಹುದು ಇಲ್ಲಿ. ಓಕೆ, ಎಸ್, ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ವಾಟ್ ಈಸ್ ಫಿಯರ್ ಆಫ್ ಡೆತ್. ಇಲ್ಲಿ ಏನೈತಿದ? ಥೆನಾಥೋಫೋಬಿಯಾ. ಥೆನಾಥೋಫೋಬಿಯಾ ಅಂದ್ರ ಫಿಯರ್ ಆಫ್ ಡೆತ್, ಸಾಯುವುದರಿಂದ ಏನ್ ಮಾಡೋದು? ಅಂಜುವುದು ಅಂತಕ್ಕಂಥದ್ದು ಇದರ ಒಂದು ಅರ್ಥ. ನೋಡ್ರಿ, ಎಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್, ಎಲ್ಲ ರಿಪೀಟೆಡ್ ಕ್ವಶನ್ಸ್, ಆಲ್ ಆರ್ ರಿಪೀಟೆಡ್ ಕ್ವಶನ್ಸ್. ಈ ಝೆನೋಮಾನಿಯಾ, ಝೆನೋಫೋಬಿಯಾ ಅಂತಕ್ಕಂಥದ್ದು ಬಹಳ ಸಲ ಕೇಳ್ತಾರೆ. ಓಕೆ, ಝೆನೋ ಅಂದ್ರೆ ಮೀನಿಂಗ್ ಕೇಳ್ತಾರ. ಹೌದಾ? ಎಸ್, ಇಲ್ಲಿ ನಮ್ಗೆ ಹೆಂಗ್ ಗೊತ್ತಿರ್ಬೇಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ನೀವು. ಎಕ್ರೋ ಅಂದ್ರೆ ಏನು, ಅಗೋರಾ ಅಂದ್ರೆ ಏನು, ಅದೇ ರೀತಿಯಾಗಿ ಕ್ಲಾಸ್ಟ್ರೋ ಅಂದ್ರೆ ಏನು, ಇವೆಲ್ಲ ಏನಾಗಬಾರ್ದು? ಕನ್ಫ್ಯೂಷನ್ ಆಗಬಾರ್ದು. ಓಕೆ, ಅದಿತ್ತಂದ್ರ ಇದು ನೋಡ್ರಿ, ವಾಟ್ ಈಸ್ ಫಿಯರ್ ಆಫ್ ಫೈರ್ ಏನಂತ ಕರಿತೀರಿ? ಕಮೆಂಟ್ ಮಾಡಿ ನೋಡು. ಫಿಯರ್ ಆಫ್ ಫೈರ್. ಓಕೆ, ಫೈರ್ ನಿಂದ, ಬೆಂಕಿಯಿಂದ ಅಂಜಾಕತ್ರ, ಅದಕ್ಕೆ ಏನಂತ ಕರಿತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಒಂದೇದು ಕ್ಲಾಸ್ಟ್ರೋ, ಅಕ್ರೋಫೋಬಿಯಾ, ಹೈಡ್ರೋಫೋಬಿಯಾ, ನೈಟ್ರೋಫೋಬಿಯಾ, ಅರ್ಕ್ಯಾನೋಫೋಬಿಯಾ, ಝೆನೋಫೋಬಿಯಾ, ಅಗೋರೋಫೋಬಿಯಾ, ಹಿಮೋಫೋಬಿಯಾ, ಝೂಫೋಬಿಯಾ, ಟೆಂಟಾನೋಫೋಬಿಯಾ. ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್ ವರ್ಡ್ಸ್. ಓಕೆ, ಬಟ್ ಈ ಸಲ ಏನೋ SSC GD ಸೆಲೆಕ್ಷನ್ ಆಗಬೇಕಾ? ಎಲ್ಲಾ ತರ ಸ್ಟಡಿ ಮಾಡ್ರಿ, ಸೆಲೆಕ್ಷನ್ ಆಗೇ ಆಗ್ತದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಹಂಗಿದ್ರ ನೆಕ್ಸ್ಟ್ ನೋಡೋಣ ಏನೈತಿ. ಸೆಕೆಂಡ್ ಒನ್, ಫಸ್ಟ್ ಒಂದು ನಾವು ಫೋಬಿಯಾನ ನೋಡಿದ್ವಿ. ಸೆಕೆಂಡ್ ಅಂದ್ರು ಲಾಜಿ. ಲಾಜಿ ಅಂದ್ರೆ ಏನು? ಸ್ಟಡಿ ಆಫ್. ಓಕೆ, ಅಧ್ಯಯನ ಮಾಡೋದು, ಒಂದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ. ನೋಡ್ರಿ, ಬಯೋಲಾಜಿ ಅಂದ್ರೆ ಏನು? ಇದು ಬಹಳಷ್ಟು ಈಜಿ. ಸ್ಟಡಿ ಆಫ್ ಲೈಫ್. ಓಕೆ, ಲಿವಿಂಗ್ ಆರ್ಗಾನಿಸಮ್ಸ್, ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ಸ್ಟಡಿ ಮಾಡೋದು ಬಯೋಲಾಜಿ ಆಗ್ತದ. ಎನಿಮಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ರ ಝೂಲಾಜಿ ಆಗ್ತದ. ಇವು ಬಹಳಷ್ಟು ಈಸಿ ಆಗಿರ್ತಕ್ಕಂಥವು. ಹೌದಾ? ಅದೇ ರೀತಿಯಾಗಿ ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ರ ಏನಾಗ್ತದ ರೀ? ಬಾಟನಿ ಆಗ್ತದ. ಪ್ಲಾಂಟ್ಸ್ ಅಂತೂ ಅನ್ಬೋದು, ಅಥವಾ ಫ್ಲೋರಾ ಅಂತಕ್ಕಂಥದ್ದು ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಎಸ್, ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನ್ ಬರ್ತದ? ಸ್ಟಡಿ ಆಫ್ ಮೈಂಡ್. ಓಕೆ, ಸ್ಟಡಿ ಆಫ್ ಮೈಂಡ್ ಏನ್ ಬರ್ತದ ಅಂದ್ರ ಸೈಕೋಲಾಜಿ. ಈ ಸೈಕೋ ಸ್ಪೆಲ್ಲಿಂಗ್ ಒಂದ್ ಸ್ವಲ್ಪ ನೋಡ್ಕೊಡ್ರಿ, ಯಾಕಂದ್ರ ಮಿಸ್ ಸ್ಪೆಲ್ಟ್ ವರ್ಡ್ ಒಳಗೆ ಏನ್ ಕೇಳೋಣ ಅದನ್ನೊಂದು ಬಹಳಷ್ಟು ಸಲ ಕೇಳ. ಓಕೆ, ಎಸ್, ಅದೇ ರೀತಿಯಾಗಿ ಮತ್ ನೋಡ್ರಿ, ಸ್ಟಡಿ ಆಫ್ ಸೊಸೈಟಿ. ಒಂದು ಸೊಸೈಟಿ ಬಗ್ಗೆ ಸ್ಟಡಿ ಮಾಡೋದಿತ್ತು ಸೋಶಿಯಾಲಜಿ ಅಂತ ಹೇಳ್ತೀರಿ. ಒಂದು ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಸ್ಟಡಿ ಮಾಡೋದಿತ್ತಂದ್ರ ಆಂಥ್ರೋಫೋಲಾಜಿ ಅಂತಕ್ಕಂಥದನ್ನ ಹೇಳ್ತೀರಿ. ಯಾವ ರೈಟ್ ಹಾಕತ್ತಿಲ್ಲ, ಅವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಓಕೆ, ನೆಕ್ಸ್ಟ್ ನೋಡ್ರಿ, ಸ್ಟಡಿ ಆಫ್ ಅರ್ತ್, ಜಿಯೋಲಜಿ. ಎಸ್,
ಸ್ಟಡಿ ಆಫ್ ಎನ್ಸಿಯಂಟ್ ಥಿಂಗ್ಸ್, ವೆರಿ ವೆರಿ ಇಂಪಾರ್ಟೆಂಟ್, ಆರ್ಕಿಯಾಲಜಿ. ಓಕೆ, ಆರ್ಕಿಯಾಲಜಿ ಅಂತ ಹೇಳ್ತೀರಿ. ಅದೇ ರೀತಿಯಾಗಿ ಸ್ಟಡಿ ಆಫ್ ಎನ್ವಿರಾನ್ಮೆಂಟ್, ಇಕೋಲಾಜಿ, ಸ್ಟಡಿ ಆಫ್ ನರ್ವಸ್ ಸಿಸ್ಟಮ್, ನ್ಯೂರಾಲಜಿ. ಇಷ್ಟ ಬರ್ತಾವೇನ್ರಿ ಸರ್? ಓಕೆ, ಇಷ್ಟ ಬರ್ತಾವೇನ್ರಿ ಸರ್ ಅಂತಕ್ಕಂಥದ್ದು ಕೇಳ್ಬೋದು. ಇಲ್ಲ ಇನ್ನ ಬರ್ತಾವ್ರಿ, ಎಂಥಮಾಲಜಿ, ಇಥಮಾಲಜಿ, ಡರ್ಮ್ಯಾಟೋಲಜಿ, ಆನ್ಕೋಲಜಿ. ಓಕೆ, ಬಹಳಷ್ಟು ಲಾಜಿಗಳ ಬಗ್ಗೆ ಕೇಳ್ತಾರ. ನೆಕ್ಸ್ಟ್ ಬರ್ತದೆ ಮೆಟರಾಲಜಿ, ಕ್ಲೈಮೆಟಾಲಜಿ, ಓಕೆ, ಮತ್ತು ಓಫಿಲಾಜಿ. ಈ ತರನಾಗಿರ್ತಕ್ಕಂಥವ್ ಕೇಳಿದ್ರ ಏನ್ ಮಾಡ್ಬೇಕು? ಓಕೆ, ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ನೋಡೋಣ. ಈ ತರನಾಗಿರ್ತಕ್ಕಂಥವ್ ಕೇಳಿದಾಗ ಏನ್ ಮಾಡ್ತೀರಿ? ಎಸ್, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್. ಈ ತರನಾಗಿರ್ತಕ್ಕಂಥವ್ ಕೇಳಿದಾಗ ಏನ್ ಮಾಡ್ತೀರಿ? ಹೌದಾ? ನೋಡ್ರಿ, ಹಂಗಿತ್ತಂದ್ರ ಒಂದು ಎಂಥಮಾಲಜಿ. ವಾಟ್ ಈಸ್ ಎಂಥಮಾಲಜಿ? ಎಂಥಮಾಲಜಿ ಅಂದ್ರ ಸ್ಟಡಿ ಆಫ್ ಇನ್ಸೆಕ್ಟ್, ಕೀಟಗಳ ಬಗ್ಗೆ ಸ್ಟಡಿ ಮಾಡಿದ್ರ ಎಂಥಮಾಲಜಿ ಆಗ್ತದ. ಎಥಮಾಲಜಿ ಅಂದ್ರೆ ಸ್ಟಡಿ ಆಫ್ ವರ್ಡ್ಸ್, ಸ್ಟಡಿ ಆಫ್ ವರ್ಡ್ಸ್ ಅಂದ್ರ ಎಥಮಾಲಜಿ ಆಗ್ತದ. ಡರ್ಮ್ಯಾಟೋಲಜಿ ಅಂದ್ರ ಸ್ಟಡಿ ಆಫ್ ಸ್ಕಿನ್. ಓಕೆ, ಚರ್ಮದ ಬಗ್ಗೆ ಸ್ಟಡಿ ಮಾಡಿದ್ರ ಡರ್ಮ್ಯಾಟೋಲಜಿ ಆಗ್ತದ. ಒಂದು ನಿಮಿಷ. ಎಸ್, ನೆಕ್ಸ್ಟ್ ನೋಡ್ರಿ, ಕ್ಯಾನ್ಸರ್ ಮತ್ತು ಟ್ಯೂಮರ್ ಬಗ್ಗೆ, ಕ್ಯಾನ್ಸರ್ ಅಥವಾ ಟ್ಯೂಮರ್ಸ್ ಬಗ್ಗೆ ಸ್ಟಡಿ ಮಾಡಿದ್ರ ಆನ್ಕೋಲಜಿ ಅಂತಕ್ಕಂಥದ್ದು ಆಗ್ತದ. ಅದೇ ರೀತಿಯಾಗಿ ಮೆಟರಾಲಜಿ ಅಂದ್ರ ಸ್ಟಡಿ ಆಫ್ ವೆದರ್ ಬಗ್ಗೆ ಸ್ಟಡಿ ಮಾಡಿದ್ರಂದ್ರ ಮೆಟರಾಲಜಿ ಆಗ್ತದ. ಕ್ಲೈಮೇಟ್ ಬಗ್ಗೆ ಸ್ಟಡಿ ಮಾಡಿದ್ರಂದ್ರ ಕ್ಲೈಮೆಟಾಲಜಿ ಆಗ್ತದ. ಅದೇ ರೀತಿಯಾಗಿ ಸ್ನೇಕ್ಸ್ ಬಗ್ಗೆ ಸ್ಟಡಿ ಮಾಡಿದ್ರಂದ್ರ ಆನ್ಕೋಲಜಿ ಆಗ್ತದ. ಅದೇ ರೀತಿಯಾಗಿ ಪೆಡಾಲಜಿ ಅಂತಕ್ಕಂಥದ್ದು ಮಣ್ಣಿನ ಬಗ್ಗೆ ಸ್ಟಡಿ ಮಾಡಿದ್ರ ಪೆಡಾಲಜಿ ಅಂತಕ್ಕಂಥದ್ದು ಆಗ್ತದ. ನೋಡ್ರಿ, ಇನ್ನೂ ಬಹಳಷ್ಟು ಲಾಜಿಗಳದಾವ. ಓಕೆ, ಇನ್ನೂ ಬಹಳಷ್ಟು ಲಾಜಿಗಳದಾವ. ಬಟ್ ಇವುಗಳು ಎಕ್ಸಾಮ್ಗಳಿಗೆ ಮುಖ್ಯವಾಗಿ ಬಂದಿರತಕ್ಕಂತಹ ಲಾಜಿಗಳು. ಎಸ್, ಮುಖ್ಯವಾಗಿ ಎಕ್ಸಾಮ್ಗೆ ಬಂದವ ಅಂದ್ಮೇಲೆ ನಾವು ಅದಕ್ಕೆ ತಕ್ಕಂಗ ಪ್ರಿಪರೇಷನ್ ಮಾಡಲೇಬೇಕು. ಅದ್ರ ತಕ್ಕಂಗ ನಾವೇನ್ ಮಾಡಬೇಕು? ಒಂದು ಪ್ರಿಪರೇಷನ್ ಮಾಡಿದಾಗ ಮಾತ್ರ ನಾವು ಹೆಚ್ಚಿನ ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ, ಅದನ್ನ ಬಿಟ್ಟು ಆಗೋದಿಲ್ಲ. ಓಕೆ, ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ರಿ. ಓಕೆ, ಡನ್. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ನೋಡ್ರಿ, ಎಷ್ಟು ಚೆನ್ನಾಗಿರ್ತಕ್ಕಂಥ ವರ್ಡ್ಸ್ ಗಳು ಇರ್ತಾವ. ನೆಕ್ಸ್ಟ್ ಬರ್ತದ ಮಾನಿಯಾ ಅಂತಕ್ಕಂಥದ್ದು ಬರ್ತದೆ. ವಾಟ್ ಈಸ್ ಮಾನಿಯಾ? ಮಾನಿಯಾ ಅಂದ್ರೆ ನಾವು ಹೇಳ್ತೀವ್ರಿ ಒಲವು, ಅದಂದ್ರೆ ಬಹಳಷ್ಟು ಇಷ್ಟ ಆಗೋದು. ಓಕೆ, ಮಾನಿಯಾ ಅಂದ್ರೆ ಏನು? ಅಬ್ಸೆಷನ್. ಅದಂದ್ರೆ ನಾವು ಅಬ್ಸೆಸ್ ಆಗ್ಬೇಕು, ಅದಂದ್ರೆ ನಂಗೆ ಬಹಳ ಇಷ್ಟ. ಐ ಆಮ್ ಅಬ್ಸೆಸ್ ವಿತ್ ದಟ್ ಮ್ಯೂಸಿಕ್. ಆ ಮ್ಯೂಸಿಕ್ ಇಂದ ನಾ ಬಹಳ ಅಬ್ಸೆಷನ್ ಆಗೀನಿ, ನಂಗೆ ಅದು ಬಹಳ ಇಷ್ಟ ಅಂತಕ್ಕಂಥದ್ದು ಯಾವಾಗ ಬರ್ತದ? ಓಕೆ, ನೋಡ್ರಿ, ಇಲ್ಲಿ ಏನಿರ್ತದಂದ್ರ ಬಿಬ್ಲಿಯೋಮಾನಿಯಾ ಅಂತಕ್ಕಂಥದ್ದು ಬರ್ತದೆ. ಓಕೆ, ಬಿಬ್ಲಿಯೋಮಾನಿಯಾ ಅಂತಕ್ಕಂಥದ್ದು ಬಂದಾಗ ಹಂಗಂದ್ರೆ ಏನು? ಬಿಬ್ಲಿ ಅಂದ್ರೆ ಏನ್ ನೋಡ್ರಿ, ಯಾವಾಗಿರ್ಲಿ ತಿಳ್ಕೋರಿ. ಬಿಬ್ಲಿ ಅಂತಕ್ಕಂಥದ್ದು ಬಂದ್ರ, ಬಿಬ್ಲಿಯೋ ಅಥವಾ ಬಿಬ್ಲಿ ಅಂತಕ್ಕಂಥದ್ದು ಬಂದ್ರ ಬುಕ್ಸ್ ಅಂದಂಗ. ನೆಕ್ಸ್ಟ್ ಬರ್ತದ ಬಿಬ್ಲಿಯೋಗ್ರಾಫಿ ಅಂತಕ್ಕಂಥದ್ದು ಬರ್ತದ. ನೆಕ್ಸ್ಟ್ ಬರ್ತದ ಬಿಬ್ಲಿಯೋ ಫೈಲ್ ಅಂತಕ್ಕಂಥದ್ದು ಬರ್ತದ. ಬಿಬ್ಲಿಯೋ ಫೈಲ್ ಅಂತಕ್ಕಂಥದ್ದು ಬರ್ತದೆ. ನೆಕ್ಸ್ಟ್ ಬರ್ತದ ಬಿಬ್ಲಿಯೋ ಫೋಬ್ ಅಂತಕ್ಕಂಥದ್ದು ಬರ್ತದೆ. ಬಿಬ್ಲಿಯೋ ಫೋಬ್ ಅಂತಕ್ಕಂಥವು ಬರ್ತಾವ. ಓಕೆ, ಎಸ್, ಇದು ಒಂದು ವರ್ಡ್ ಆಯ್ತದ. ಅದ ಒಂದು ಬುಕ್ ಅನ್ನ ಬಹಳಷ್ಟು ಇಷ್ಟಪಡಾಕತ್ತಿದ್ರಂದ್ರ ಬಿಬ್ಲಿಯೋ ಮಾನಿಯಾ ಅಂತಕ್ಕಂಥದ್ದು ನಿಮ್ಮ ಆನ್ಸರ್ ಆಗ್ತದ. ಅದೇ ರೀತಿಯಾಗಿ ಈಗ ನೋಡ್ರಿ, ಅರ್ಜ್ ಟು ಸ್ಟೀಲ್. ಸ್ಟೀಲ್ ಅಂದ್ರೆ ಕಳ್ಳತನ ಮಾಡೋದಿತ್ತಂದ್ರ ಕ್ಲೆಫ್ಟೋಮಾನಿಯಾ ಅಂತಕ್ಕಂಥದ್ದು ಆಗ್ತದೆ. ಏನಂತ ಆಗ್ತದ್ರಿ? ಕ್ಲೆಫ್ಟೋಮಾನಿಯಾ ಅಂತಕ್ಕಂಥದ್ದು. ಇಂಥ ವರ್ಡ್ ಬಂದಾಗ ಅಂಜೋ ಅವಶ್ಯಕತೆನೇ ಇಲ್ಲ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ವರ್ಡ್ಸ್. ಹಂಗಿತ್ತಂದ್ರೆ ನೀವು ಒಂದು ಕ್ವಶನ್ ಕೊಡ್ತೀನಿ ನೋಡ್ರಿ ನಿಮ್ಗೆ. ಅಬ್ಸೆಸ್ಡ್ ವಿತ್ ಮ್ಯೂಸಿಕ್ ಏನಂತಾರೆ ಹೇಳ್ರಿ ನೋಡೋಣ್ರಿ. ಮ್ಯೂಸಿಕ್ ಏನಂತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್, ಈಗ ಬರ್ರಿ ನೆಕ್ಸ್ಟ್ ನೋಡ್ರಿ, ಅಬ್ಸೆಷನ್ ವಿತ್ ಪವರ್ ಅಂದ್ರೆ ಏನ್ರಿ? ಅಧಿಕಾರ. ಆ ಅಧಿಕಾರದೊಂದಿಗೆ ಅಬ್ಸೆಷನ್ ಇತ್ತು ಅನ್ನೋದಕ್ಕೆ ಏನಂತ ಕರಿತೀರಿ? ಮೆಗಾಲೋಮಾನಿಯಾ ಅಂತಕ್ಕಂಥದ್ದನ್ನ ಕರಿತೀರಿ. ಎಸ್, ಅದೇ ರೀತಿಯಾಗಿ ಅಬ್ಸೆಷನ್ ವಿತ್ ಫೈರ್ ಅಂದ್ರೆ ಏನು? ಬೆಂಕಿ. ಫೈರೋಮಾನಿಯಾ ಏನಂತ ಕರಿತೀರಿ? ಫೈರೋಮಾನಿಯಾ. ಫೈರ್ ಅಂದ್ರ ಬೆಂಕಿ ಅಂದ್ರ ಬಹಳ ಇಷ್ಟ ಇರ್ತೈತವ್. ಬೆಂಕಿಯಾಗ ಆಟ ಆಡ್ತಿರ್ತಾನ, ಸುಟ್ಕೋತಿರ್ತಾನ, ಕರೆ ಬೆಂಕಿಯಾಗ ಆಟ ಆಡ್ತಿರ್ತಾನ. ಹೌದಾ? ನೆಕ್ಸ್ಟ್ ನೋಡಿ, ಡಿಪ್ಸೋಮಾನಿಯಾ ಅಂದ್ರ ಅನ್ಕಂಟ್ರೋಲೇಬಲ್ ಡಿಸೈರ್ ಫಾರ್ ಆಲ್ಕೋಹಾಲ್. ಓಕೆ, ಆಲ್ಕೋಹಾಲ್ಗೆ ಅನ್ಡಿಸೈರೇಬಲ್ ಆಗಿ ಏನಿರ್ತದ ಅವಂಗ ಎಸ್ ಭಾಳ ಬೇಕು ಅದ್ರ ಮಟ್ಟ ಏನಾಗಿರ್ತಾರ ಅವ್ರ ಅಬ್ಸೆಷನ್ ತಗೊಂಡಿರ್ತಾರ. ಒಲವನ್ನ, ಮ್ಯಾಡ್ನೆಸ್ ಟುವರ್ಡ್ಸ್ ಆಲ್ಕೋಹಾಲ್ ಏನಾಗ್ತದ? ಡಿಪ್ಸೋಮಾನಿಯಾ ಆಗ್ತದ. ನೆಕ್ಸ್ಟ್ ನೋಡ್ರಿ, ಅಬ್ಸೆಷನ್ ವಿತ್ ಲೈಯಿಂಗ್ ಅಂದ್ರೆ ಏನ್ರಿ? ಸುಳ್ಳು ಹೇಳೋದು. ಓಕೆ, ಆ ಲೈಯಿಂಗ್ ಬರ್ತೈತು, ಉಳ್ಳಾಡೋ ಲೈಯಿಂಗ್ ಬರ್ತೈತದ.
ಎಸ್ ಲೈಯಿಂಗ್. ನೋಡ್ರಿ ಈ ಲೈಯಿಂಗು ಉಳ್ಳಾಡೋದು ಬರ್ತದೆ ಮತ್ತು ಸುಳ್ಳು ಹೇಳೋದು ಬರ್ತದೆ. ದಿಸ್ ಈಸ್ ಮಿಥೋಮಾನಿಯಾ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ, ಮಿಥೋಮಾನಿಯಾ. ಎಸ್ ನೆಕ್ಸ್ಟ್ ನೋಡ್ರಿ, ಎಕ್ಸೆಸಿವ್ ಶಾಪಿಂಗ್ ಹ್ಯಾಬಿಟ್ ಇರ್ತೈತಿ. ಶಾಪಿಂಗ್ ಮಾಡೋದು ಕಂಟಿನ್ಯೂ ಶಾಪಿಂಗ್ 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 ಅಂತ ಇರ್ತಾರಲ್ಲ, ಅಲ್ಲಿ ಏನಂತೀವಿ ಓನಿಯೋಮಾನಿಯಾ. ಓನಿಯೋಮಾನಿಯಾ ಅಂತಕ್ಕಂಥದನ್ನ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ನಂದ ಅಂತ ಎಲ್ಲಾ ಸದಸ್ಯರ್ತಂಗ ಓದೈತಿ. ನನ್ನನ್ನು ನಾನು ಬಹಳಷ್ಟು ಪ್ರೀತಿಸ್ತಿರ್ತೀನಲ್ಲ, ಅದಕ್ಕೆ ಏನಂತ ಕರಿತೀರಿ? ಈಗೋಮಾನಿಯಾ ಅಂತ ಕರಿತೀವಿ. ಏನಂತ ಕರಿತೀರಿ? ಈಗೋಮಾನಿಯಾ. ಅಬ್ಸೆಷನ್ ವಿತ್ ಟೆಕ್ನಾಲಜಿ ಇತ್ತಂದ್ರೆ ಟೆಕ್ನೋಮಾನಿಯಾ. ಇದು ಬಹಳಷ್ಟು ಈಜಿ. ಬಟ್ ಅಬ್ಸೆಷನ್ ವಿತ್ ಒನ್ ಥಿಂಗ್, ಪರ್ಟಿಕ್ಯುಲರ್ ಆಗಿ ಒನ್ ಥಿಂಗ್ ಜೊತೆಗೆ ಅಬ್ಸೆಷನ್ ಇತ್ತಂದ್ರ ಅದಕ್ಕೆ ಏನಂತ ಕರಿತೀರಿ? ಮೋನೋಮಾನಿಯಾ ಅಂತಕ್ಕಂಥದನ್ನ ಕರಿತೀರಿ. ವಾಟ್ ಈಸ್ ಮೋನೋ? ಮೋನೋ ಅಂದ್ರೆ ಎಷ್ಟು? ಒಂದು. ಇದ್ರ ಮೇಲೆ ಕ್ವಶನ್ ಹೆಂಗ್ ಬರ್ತಾವ ಅಂದ್ರ, ಒಂದು ಕೇಳ್ತಾನ ಮೋನೋಗ್ಯಾಮಿ ಅಂದ್ರೆ ಏನ್ ಕೇಳ್ತಾನ, ಒಂದ್ ಕೇಳ್ತಾನ ಮೋನೋಲಿಂಗ್ವಲ್ ಅಂದ್ರೆ ಏನ್ ಕೇಳ್ತಾನ, ಓಕೆ, ಒಂದ್ ಕೇಳ್ತಾನ ಮೋನೋಗ್ಲಾಟ್ ಅಂದ್ರೆ ಏನ್ ಕೇಳ್ತಾನ, ಮೋನೋಗ್ಲಾಟ್ ಅಂದ್ರೆ ಏನ್ ಕೇಳ್ತಾನ. ಇವೆಲ್ಲ ಬಂದಾಗ ಏನ್ ಮಾಡ್ಬೇಕಾ? ಮತ್ ಕೇಳ್ತಾನ ಮೊನಾರ್ಕಿ ಅಂತ ಕೇಳ್ತಾನ, ಮತ್ ಕೇಳ್ತಾನ ಮೋನೋಫೋಲಿ ಅಂತ ಕೇಳ್ತಾನ. ನೋಡ್ರಿ ಇಷ್ಟೆಲ್ಲ ವರ್ಡ್ಸ್ಗಳ ಬರೀ ಒಂದು ವರ್ಡ್ಸ್ ಇಂದ ಬರ್ತಾವ. ಓಕೆ, ಇದು ಬೈ ಅಂತಾಗೂ ಬರ್ತದ, ಬೈಗ್ಯಾಮಿ, ಬೈಗ್ಲಾಟ್ ಈ ತರನಾಗಿರ್ತಕ್ಕಂಥವು ಕೂಡ ಬರ್ತಾವ. ಬಹಳಷ್ಟು ಏನಾಗ್ತಿರ್ತಾವ? ರಿಪೀಟ್ ಆಗ್ತಿರ್ತಾವ, ಬಹಳಷ್ಟು ರಿಪೀಟ್ ಆಗಂಗಿಲ್ಲ. ಓಕೆ, ದೆನ್ ವಾಟ್ ಈಸ್ ಮೀನ್ಡ್ ಬೈ ಜೆನೋಮಾನಿಯಾ? ವಾಟ್ ಈಸ್ ಮೀನ್ಡ್ ಬೈ ಜೆನೋಮಾನಿಯಾ? ವಾಟ್ ಈಸ್ ಮೀನ್ಡ್ ಬೈ ಎಥ್ನೋಮಾನಿಯಾ? ವಾಟ್ ಈಸ್ ಮೀನ್ಡ್ ಬೈ ಐಡಲೋಮಾನಿಯಾ? ಎಸ್, ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ಬೇಕು ನೋಡ್ರಿ. ನಮ್ಮ ಕಮೆಂಟ್ ಸೆಕ್ಷನ್ ಒಳಗ ಇವುಗಳಂದ್ರೆ ಏನು ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ಬೇಕು. ಓಕೆ, ನೋಡ್ರಿ ಯಾವ ತರನಾಗಿರ್ತಕ್ಕಂಥ ಮಾನಿಯ ಬರ್ತದ, ಯಾವ ರೀತಿಯಾಗಿ ಅಬ್ಸೆಷನ್ ತಗೊಳ್ತೀವಿ, ಯಾವ ರೀತಿಯಾಗಿ ಅದ್ರ ಮ್ಯಾಡ್ನೆಸ್ ಅನ್ನ ನಮ್ಮ ಕಡೆ ನಾವು ಸೆಳೆಕೋತೀವಿ, ಎಸ್ ಯಾವ ರೀತಿಯಾಗಿ ಸ್ಟಡಿ ಮಾಡ್ಬೇಕಂತಕ್ಕಂಥದ್ದನ್ನ ಇಲ್ಲಿ ನಿಮಗೆ ಗೊತ್ತಾಗ್ತೈತಿ. ಓಕೆ, ಅದೇ ರೀತಿಯಾಗಿ ಓಮ್ನಿ ಅಂದ್ರೆ ಏನು, ಅದೇ ರೀತಿಯಾಗಿ ಬೈ ಅಂದ್ರೆ ಏನು, ಅದೇ ರೀತಿಯಾಗಿ ಆಂಟಿ ಅಂದ್ರೆ ಏನು, ಎಲ್ಲಾದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಮಾತ್ರ ಏನಾಕೈತಿ, ನಾವು ಈಸಿ ಆಗಿರ್ತಕ್ಕಂಥ ವೊಕ್ಯಾಬ್ಯುಲರಿಯನ್ನ ಕಲಿಬಹುದು. ಇಲ್ಲಂದ್ರ ಸಾಧ್ಯವೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ. ಓಕೆ, ಎಸ್, ಹಂಗಿದ್ರೆ ಏನ್ ಮಾಡೋಣ, ನೆಕ್ಸ್ಟ್ ನೋಡೋಣ ಏನೈತಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಗ್ರಾಫಿ. ಗ್ರಾಫಿ ಬಹಳಷ್ಟು ಚೆನ್ನಾಗಿ ನೋಡ್ರಿ. ಗ್ರಾಫಿ ಅಂದ್ರೆ ಏನು? ಸ್ಟಡಿ ಅಂದಂಗ, ಅಥವಾ ರೈಟಿಂಗ್ ಅಥವಾ ರೆಕಾರ್ಡಿಂಗ್ ಅಥವಾ ಸ್ಟಡಿ ಅಂದಂಗ ಹೇಳ್ತೀವಿ. ಓಕೆ, ಈಗ ನೋಡ್ರಿ ಸ್ಟಡಿ ಆಗಿರ್ಬೋದು, ಅದ್ರ ಬಗ್ಗೆ ಬರೆಯುವುದಾಗಿರ್ಬೋದು, ಅದ್ರ ಬಗ್ಗೆ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು ಗ್ರಾಫಿ ಅಂತಕ್ಕಂಥದ್ದನ್ನ ಹೇಳ್ತೀವಿ. ನಾಟ್ ಸ್ಟಡಿ, ಇಟ್ಸ್ ಅ ರೈಟಿಂಗ್ ಆರ್ ರೆಕಾರ್ಡಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಒಂದೇದು ಏನ್ ಕೊಟ್ಟಾನ ಅಂದ್ರೆ ಬಯೋಗ್ರಾಫಿ ಅಂತ ಕೊಟ್ಟಾನ. ಲೈಫ್ ಸ್ಟೋರಿ ಆಫ್ ಅ ಪರ್ಸನ್, ಒಬ್ಬ ಮನುಷ್ಯನ ಜೀವನ ಚರಿತ್ರೆಗೆ ಬಯೋಗ್ರಾಫಿ ಅಂತೀವಿ. ಅದನ್ನ ಬೇರೆದವರು ಬರೀತಾರೆ. ಈಗ ನನ್ನ ಜೀವನ ಚರಿತ್ರೆಯನ್ನ ಬೇರೆದವರು ಬರೆದ್ರೆ ಅದು ಬಯೋಗ್ರಾಫಿ. ನನ್ನ ಜೀವನ ಚರಿತ್ರೆಯನ್ನ ನಾನಾ ಬರದ್ನಿ ಅಂದ್ರ ಅಟೋ ಬಯೋಗ್ರಾಫಿ ಅಂತ ಹೇಳಿ. ನೋಡ್ರಿ ಇಲ್ಲಿ ಅಟೋ ಅಂದ್ರೆ ಏನ್ರಿ? ನಮ್ಮದು ನಾವು ಬರ್ಕೊಳ್ಳೋದು. ಸೆಲ್ಫ್ ರಿಟರ್ನ್ ಲೈಫ್ ಸ್ಟೋರಿಗೆ ಅಟೋ ಬಯೋಗ್ರಾಫಿ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ? ಹೇಳ್ತೀವಿ. ಅದೇ ರೀತಿಯಾಗಿ ನೋಡ್ರಿ, ನೆಕ್ಸ್ಟ್ ಬರ್ತದ ಡಿಸ್ಕ್ರಿಪ್ಷನ್ ಆಫ್ ಅರ್ತ್ ಗೆ ಏನ್ ಬರ್ತದ ಅಂದ್ರ ಜಿಯೋಗ್ರಾಫಿ ಅಂತ ಬರ್ತದೆ. ಓಕೆ, ಜಿಯೋಗ್ರಾಫಿ ಅಂತ ಬರ್ತದ. ನೆಕ್ಸ್ಟ್ ನೋಡ್ರಿ, ಇದ್ರ ಬಗ್ಗೆ ಮಾಡ್ತೀವಿ ನಾವು, ಒಂದು ಭೂಮಿಯ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೇವ? ಜಿಯೋಗ್ರಾಫಿ ಅಂತಕ್ಕಂಥದನ್ನ ಕರಿತೀವಿ. ನೆಕ್ಸ್ಟ್ ಬರೀ ಹಂಗಿತ್ತಂದ್ರೆ ಇತರ ಆನ್ಸರ್ ಏನ್ ಬರ್ತೈತೆ ಹೇಳಿ ನೋಡೋಣ. ಡೆಮೋಗ್ರಾಫಿ ಅಂದ್ರೆ ಏನು? ಡೆಮೋಗ್ರಾಫಿ ಅಂದ್ರೆ ಏನಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ನೆಕ್ಸ್ಟ್ ಬರ್ತದ ಫೋಟೋಗ್ರಾಫಿ, ರೆಕಾರ್ಡಿಂಗ್ ಇಮೇಜಸ್. ಎಸ್, ರೈಟ್. ಹಂಗಿತ್ತಂದ್ರೆ ಇದ್ರ ಬದಲು ಇನ್ನೊಂದು ಕೊಡ್ತೀನಿ ಇಲ್ಲಿ, ಕೋರಿಯೋಗ್ರಾಫಿ. ಕೋರಿಯೋಗ್ರಾಫಿ ಅಂದ್ರೆ ಏನಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ಫೋಟೋಗ್ರಾಫಿ ಅಂದ್ರೆ ಫೋಟೋ ತಗೊಳ್ಳೋದು. ಕ್ಯಾಲಿಗ್ರಾಫ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಕ್ಯಾಲಿಗ್ರಾಫಿ ಅಂದ್ರೆ ಏನು? ಕ್ಯಾಲಿಗ್ರಾಫಿ ಅಂದ್ರೆ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಎಸ್, ಹ್ಯಾಂಡ್ ರೈಟಿಂಗ್ ಅನ್ನ ಬಹಳಷ್ಟು ಬ್ಯೂಟಿಫುಲ್ ಆಗಿ ಬರೆದ್ರ ಅದೇನಾಗ್ತದ? ಕ್ಯಾಲಿಗ್ರಾಫಿ ಆಗ್ತದ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಮೇಕಿಂಗ್ ಮ್ಯಾಪಿಂಗ್, ಮ್ಯಾಪ್ ಅನ್ನ ಬರಿತಕ್ಕಂಥವನು, ನಕ್ಷೆಯನ್ನ ಬಿಡಿಸುವಂತವನಿಗೆ ಕಾರ್ಟೋಗ್ರಾಫಿ ಅಂತಕ್ಕಂಥ ಹೇಳ್ತೀವಿ. ಬಿಡಿಸುವುದಕ್ಕೆ ಕಾರ್ಟೋಗ್ರಾಫಿ, ಬಟ್ ಬಿಡಿಸುವವನಿಗೆ ಕಾರ್ಟೋಗ್ರಾಫರ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ? ಹೇಳ್ತೀವಿ. ಎಸ್, ಅದೇ ರೀತಿಯಾಗಿ ಪ್ರಿಂಟಿಂಗ್ ಸ್ಟೈಲ್ಸ್ ಆಫ್ ಟೆಕ್ಸ್ಟ್ ಗೆ ಏನಂತ ಕರಿತೀವಿ ಅಂದ್ರೆ ಟೈಪೋಗ್ರಾಫಿ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಟೈಪೋಗ್ರಾಫಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಮೋಷನ್ ಪಿಕ್ಚರ್ ಆಫ್ ಫೋಟೋಗ್ರಾಫಿಗೆ ಸಿನಿಮ್ಯಾಟೋಗ್ರಾಫಿ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. These two are very important, and lexicography is very important. ಡಿಕ್ಷನರಿ ರೈಟಿಂಗಿಗೆ ಲೆಕ್ಸಿಕೋಗ್ರಾಫಿ ಅಂತಕ್ಕಂಥದನ್ನ ಹೇಳ್ತೀವಿ. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ಶಾರ್ಟ್ ಹ್ಯಾಂಡ್ ರೈಟಿಂಗ್ ಏನಿರ್ತದಲ್ಲ ಅಲ್ಲಿ ಏನಂತ ಹೇಳ್ತೀರಿ? ಸ್ಟೆನೋಗ್ರಾಫಿ ಅಂತಕ್ಕಂಥದನ್ನ ಹೇಳ್ತೀವಿ. ಹೌದಾ? ಹಂಗಿತ್ತಂದ್ರೆ ಕೆಲವೊಂದಿಷ್ಟು ವರ್ಡ್ಸ್ಗಳು ಬರ್ತಾವ. ನೆಕ್ಸ್ಟ್ ಬರ್ತದೆ ಡೆಮೋಫೋಬಿಯಾ ಅಂತ ಬರ್ತದ. ಏನಂತ ಬರ್ತದ್ರಿ? ಡೆಮೋಫೋಬಿಯಾ ಅಂತ ಬರ್ತದ. ನೆಕ್ಸ್ಟ್ ಬರ್ತದ ಝೋರಿಸೈಡ್ ಅಂತ ಬರ್ತದ. ನೆಕ್ಸ್ಟ್ ಬರ್ತದ ಪಾಲಿಯಾಂಡ್ರಿ ಅಂತ ಬರ್ತದ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಬಂದಾಗ ಏನಂತ ಬರೀತೀರಿ? ಪಾಲಿಯಾಂಡ್ರಿ ಅಂತ ಬರ್ತದ, ಪಾಲಿಗ್ಯಾಮಿ ಅಂತ ಬರ್ತದ. ಪ್ಲಸ್ ಈ ತರ ಬಂದಾಗ ಏನ್ ಮಾಡ್ತೀರಿ?
ಇವೆಲ್ಲ ನಿಮಗೆ ಅರ್ಥ ಆಗೋದು ಯಾವಾಗಂದ್ರ ಅವುಗಳನ್ನ ಅರ್ಥವನ್ನ ತಿಳ್ಕೊಂತ ಹೋದಾಗ ಏನಾಗ್ತಾವ, ಅರ್ಥ ಆಗ್ತಾವ ನಮಗೆ. ಇಲ್ಲಂದ್ರ ಅರ್ಥ ಆಗಕ್ ಸಾಧ್ಯವೇ ಇಲ್ಲ. ಓಕೆ, ನೆಕ್ಸ್ಟ್ ಬರ್ತದ, ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಪ್ಯಾಟ್ರಿಸೈಡ್ ಅಂಡ್ ದಿಸ್ ಪ್ಯಾಟ್ರಿಸೈಡ್ ಅಂಡ್ ದಿಸ್ ಪ್ಯಾರಿಸೈಡ್ ಅಂತಕ್ಕಂಥ ಕೇಳ್ತಾರೆ. ಈ ತರನಾಗಿರ್ತಕ್ಕಂಥ ವರ್ಡ್ಸ್ ಬಂದಾಗ ಏನ್ ಮಾಡ್ತೀರಿ ನೀವು, ಅದು ಬಹಳಷ್ಟು ಮುಖ್ಯ ಆಗ್ತದ. ಹೌದಾ, ಏನ್ ಮಾಡ್ತೀರಿ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದ. ಹೌದಾ, ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ ಗಳು ಬಂದಾಗ ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಈ ತರನಾಗಿರ್ತಕ್ಕ ಸ್ಟಾರ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್ ಕಲ್ಕೊಂತ ಹೋದಾಗ ಮಾತ್ರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ, ಅಲ್ಲಿ ಮಟ್ಟ ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ. ಎಸ್, ಇವುಗಳ ಆನ್ಸರ್ಸ್ ಏನದಾವ ಅನ್ನೋದು ಹೇಳ್ರಿ ನೋಡೋಣ ಕಮೆಂಟ್ ಸೆಕ್ಷನ್ ಒಳಗ. ಯಾರು ಹೇಳ್ತೀರಿ? ಎಸ್, ಇನ್ನು ಮುಂದೆ ಈ ತರನಾಗಿರ್ತಕ್ಕಂಥ ಹೆಚ್ಚಿಗೆ ವರ್ಕ್ ನೀವು ಮಾಡ್ಬೇಕಾಗ್ತದ. ಯಾಕಂದ್ರೆ SSC GD ಅಂತಕ್ಕಂಥ ಪೇಪರ್ ಮುಂದೆ ಬರ್ತದ, CRPF ಟ್ರೇಡ್ಸ್ಮನ್ ಬರ್ತದ, BSF ಟ್ರೇಡ್ಸ್ಮನ್ ಬರ್ತದ, ಎಲ್ಲ ಎಕ್ಸಾಮ್ಗಳು ಒಟ್ಟಿಗೆ ಬಂದ್ಬಿಡ್ತಾವ. ಅವಾಗ ಏನ್ ಮಾಡ್ತೀರಿ? ಡೇ ಟು ಡೇ ಸ್ಟಡಿ, ಬಟ್ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಸ್ಟಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಗ್ರಾಫಿ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿಯಾಗಿ ಮಾನಿಯಾ ಅಂದ್ರೆ ಅಬ್ಸೆಷನ್, ಅದೇ ರೀತಿಯಾಗಿ ಲಾಜಿ ಅಂದ್ರೆ ಸ್ಟಡಿ, ಅದೇ ರೀತಿಯಾಗಿ ಫೋಬಿಯಾ ಅಂದ್ರೆ ಫಿಯರ್. ನೋಡ್ರಿ, ಕೇವಲ ಒಂದ್ 40 ವರ್ಡ್ಸ್ ತಗೊಂಡ್ ನಾವು ಎಷ್ಟು ಮೋರ್ ದನ್ 100 ವರ್ಡ್ಸ್ ಅನ್ನ ಏನ್ ಮಾಡೇವಿ, ಇಲ್ಲೇ ಡಿಸ್ಕಸ್ ಮಾಡೇವಿ. ಬೇಕಾದ್ರೆ ಏನಿಷ್ಟು ನೋಡ್ರಿ. ಓಕೆ, ಎಸ್, ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಏನ್ ಮಾಡ್ರಿ, ಕಾಯ್ತಾ ಇರ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಯಾರು ಹೊಸದಾಗಿ ಬಂದಿರಿ ಅವ್ರ ಚಾನಲ್ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಾಗರಾಜ್ ಸುನ್ಗಾರ್.